ರೆಡಿನಾ? ಏನು ಮಾತಾಡ್ತಾ ಇಲ್ವಲ್ಲ? ಮ್ಯೂಟ್ ಮಾಡ್ಬಿಟ್ಟು ಅಂದರೆ ಅವ್ರು ಹೇಳೋದು ನಮ್ಗೆ ಕೇಳಿಸಲ್ಲ. ಸರಿ ನೋಡಿ, ಇನ್ನೊಂದ್ಸಲಿ ಕ್ವೋಷಂಟ್ ರೂಲ್ ಜ್ಞಾಪಿಸ್ಕೊಡ್ತೀನಿ. d/dx of u/v equals v into d/dx of u minus u into d/dx of v whole thing divided by v square. d/dx of u/v equals v into d/dx of u minus u into d/dx of v whole thing divided by v square. ಲಾಸ್ಟ್ ಪೇಜಲ್ಲಿ ಬರ್ಕೊಳ್ಳಿ. ಲಾಸ್ಟ್ ಪೇಜಲ್ಲಿ ಕ್ವೋಷಂಟ್ ರೂಲ್ ಅಂದ್ಬಿಟ್ಟು ಬರ್ಕೊಳ್ಳಿ. ಎಲ್ಲ ಫಾರ್ಮುಲಾ ಅಲ್ಲಿ ಇರಬೇಕು. ಒಂದಾಯ್ತಾ? ವಿಷ್ಣುಮೂರ್ತಿ ಬರೀ ಕಾಣುತ್ತಲ್ಲ, ಕ್ವೋಷಂಟ್ ರೂಲ್ ಅಂತ ಹಾಕಿ ಲಾಸ್ಟ್ ಪೇಜಲ್ಲಿ ಬರ್ಕೊಳ್ಳಿ. ಲಾಸ್ಟ್ ಪೇಜಲ್ಲಿ d/dx of u/v equals v into d/dx of u minus u into d/dx of v whole thing divided by ಸುಮ್ಮನೆ v square. ಸುಮ್ಮನೆ v square ಅಂತ ಡಿಫ್ರೆನ್ಷಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಪ್ರಾಡಕ್ಟ್ ರೂಲಲ್ಲಿ ಮಧ್ಯ ಪ್ಲಸ್ ಇರುತ್ತೆ, ಕ್ವೋಷಂಟ್ ರೂಲಲ್ಲಿ ಮಧ್ಯ ಮೈನಸ್ ಇರುತ್ತೆ. ಹುಷಾರಾಗಿರಬೇಕು. ಪ್ರಾಡಕ್ಟ್ ರೂಲು d/dx of u into v, u ಸುಮ್ಮನೆ ಇಟ್ಕೋಬೇಕು, v ನ ಡಿಫ್ರೆನ್ಷಿಯೇಟ್ ಮಾಡಬೇಕು, ಪ್ಲಸ್ v ನ ಸುಮ್ಮನೆ ಇಟ್ಕೋಬೇಕು, u ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಕ್ವೋಷಂಟ್ ರೂಲ್ ಬರ್ಕೊಳ್ಳಿ. d/dx of u/v equals v into d/dx of u minus u into d/dx of v whole thing divided by v square. ಲಾಸ್ಟ್ ಪೇಜಲ್ಲಿ ಬರ್ಕೊಳ್ಳಿ. ಸರಿನಾ? ಪ್ರಾಬ್ಲಮ್ಸ್ ಇವತ್ತಿನ ಡೇಟು ಪ್ರಾಬ್ಲಮ್ಸ್. Differentiate the following with respect to x. Differentiate the following with respect to x. ಡಿಫ್ರೆನ್ಷಿಯೇಟ್ ಮಾಡೋದು ಅಂದ್ರೆ ಅರ್ಥ ಏನು? dy/dx ವ್ಯಾಲ್ಯೂ ಕಂಡುಹಿಡಿಯೋದು. dy/dx ಅಲ್ಲಿ d/dx ಅನ್ನೋದೇನೋ ಆಪರೇಟರು. dy/dx means it is the rate of change of dependent variable with respect to independent variable. ಕ್ಯಾಲ್ಕುಲಸ್ ಅಲ್ಲಿ ಎರಡು ಪಾರ್ಟು, ಒಂದು ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ಸು, ಇನ್ನೊಂದು ಇಂಟಿಗ್ರಲ್ ಕ್ಯಾಲ್ಕುಲಸ್ಸು. ಕ್ಯಾಲ್ಕುಲಸ್ ಇಸ್ ಎ ಲ್ಯಾಟಿನ್ ವರ್ಡ್. ಕ್ಯಾಲ್ಕುಲಸ್ನ ಕಂಡುಹಿಡಿದಿರೋರು ನ್ಯೂಟನ್ನು, ಲೆಬ್ನಿಟ್ಸು. ಈಗ ಸಾಕಷ್ಟು ಸಲ ಹೇಳಿದ್ದೀನಿ, ಕೇಳಿ 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 ನಿಮಗೆ ಬಾಯ್ಪಾಠ ಆಗ್ಬಿಟ್ಟಿರ್ಬೇಕು. ಗೊತ್ತಾಯ್ತಾ? ಊರೋಡ್ದಾಗ ಆಗ್ಬಿಟ್ಟಿರ್ಬೇಕು. ಪ್ರಾಬ್ಲಮ್ಸ್ ಅಂತ ಹಾಕೊಳ್ಳಿ. ಡಿಫ್ರೆನ್ಷಿಯೇಟ್ ದಿ ಫಾಲೋಯಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಫಸ್ಟ್ ಪ್ರಾಬ್ಲಮ್, y is equal to e to the power x minus 1 by e to the power x plus 1. e to the power x minus 1 by e to the power x plus 1. ಫಸ್ಟ್ ಸ್ಟೆಪ್ ಯಾವಾಗಲೂ ಏನು ಬರೀಬೇಕು? ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನಾನು ಎಲ್ಲ ಲೆಕ್ಕಕ್ಕೂ ಬೇಜಾರು ಪಡ್ಕೊಳ್ಳದೆ ಬರೀತಾ ಇರ್ತೀನಿ. ನೀವು ಬೇಜಾರು ಪಡ್ಕೊಳ್ಳದೆ ಬರೀಬೇಕು. ನೀವು ಮೊದಲನೇ ಸಲ ಬರೀತಾ ಇರೋದು ಪ್ರತಿಯೊಂದು ಲೆಕ್ಕಕ್ಕೂ. ನಾನು ಎಷ್ಟೋ ವರ್ಷದಿಂದ ಬರೀತಾ ಇರೋದ್ರಿಂದ ಅರ್ಥ ಆಯ್ತಾ? ಗುಂಡು ಬರ್ಕೋಬೇಕು, ಬೇಜಾರು ಪಡ್ಕೋಬಾರ್ದು. ಕಂಪಲ್ಸರಿಯಾಗಿ ಬರೀಲೇಬೇಕು. ಪ್ರತಿಯೊಂದು ಲೆಕ್ಕಕ್ಕೂ ಏನು ಮಾಡ್ತಾ ಇದ್ದೀರಾ ನೀವು ಅಂತ ತೋರಿಸ್ಬೇಕು. ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. d/dx of y equals d/dx of e to the power x minus 1 by e to the power x plus 1. u v. Next step. So dy/dx equals e to the power x plus 1 into d/dx of e to the power x minus 1 ಮಧ್ಯ ಮೈನಸ್ಸು, ಆಮೇಲೆ e to the power x minus 1 into d/dx of e to the power x plus 1 whole thing divided by ಕೆಳಗಡೆ ಇರೋದನ್ನ ಡಿಫ್ರೆನ್ಷಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಫಾರ್ಮುಲಾ ಇರೋದು ಹೆಂಗೆ? d/dx of u/v equals v into d/dx of u ಮಧ್ಯ ಮೈನಸ್ಸು, ಆಮೇಲೆ u into d/dx of v whole thing divided by v square. x ಅಂತ ಇದ್ರೆ ಟಿಕ್ ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೈನ್ ಮುಂದೆ x ಇದ್ರೆ ಟಿಕ್ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಲಾಗ್ ಮುಂದೆ ಎಕ್ಸ್ ಇದ್ರೆ ಲಾಗ್ ಎಕ್ಸ್ ಅಂತೀರ, ಟಿಕ್ ಅಂತ ಅವಶ್ಯಕತೆ ಇಲ್ಲ. ಇ ಟು ದಿ ಪವರ್ ಎಕ್ಸ್ ಅಂತ ಇರೋದ್ರಿಂದ ಟಿಕ್ ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಮಾಡಬೇಕು. ಡಿ ಬೈ ಎಕ್ಸ್ ಆಫ್ ಇ ಟು ದಿ ಪವರ್ ಎಕ್ಸ್ ಅಂದ್ರೇನು, ಇ ಟು ದಿ ಪವರ್ ಎಕ್ಸ್. ಫಾರ್ಮುಲಾ ಇಷ್ಟ ನೋಡಿ, ಲಾಸ್ಟ್ ಚೆಕ್ ಅಂತ ತೆಗಿರಿ, ಡೌಟ್ ಬಂದ್ರೆ ಗೊತ್ತಾಗ್ಬಿಡ್ತದೆ. ಇ ಟು ದಿ ಪವರ್ ಎಕ್ಸ್ ಪ್ಲಸ್ 1 ಇಂಟು ಇ ಟು ದಿ ಪವರ್ ಎಕ್ಸ್ ಮೈನಸ್ 0. ಡಿ ಬೈ ಡಿ ಎಕ್ಸ್ ಆಫ್ 1 ಅಂದ್ರೇನು 0, ಇಟ್ ಇಸ್ ಎ ಕಾನ್ಸ್ಟೆಂಟ್. ಗೊತ್ತಾಯ್ತಾ? ನೆಕ್ಸ್ಟ್ ಮಧ್ಯ ಮೈನಸ್ ಇ ಟು ದಿ ಪವರ್ ಎಕ್ಸ್ ಮೈನಸ್ 1 ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಇ ಟು ದಿ ಪವರ್ ಎಕ್ಸ್ ಅಂದ್ರೇನು, ಇ ಟು ದಿ ಪವರ್ ಎಕ್ಸ್ ಪ್ಲಸ್ 0 ಹೋಲ್ ಥಿಂಗ್ ಡಿವೈಡೆಡ್ ಬೈ ಇ ಟು ದಿ ಪವರ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಡೀಟೇಲ್ ಆಗಿ ಬರ್ದಿದ್ದೀನಿ, ಏನು ಡೌಟ್ ಬರೋ ಅವಶ್ಯಕತೆ ಇಲ್ಲ. ಡಿ ಬೈ ಡಿ ಎಕ್ಸ್ ಆಫ್ 1 ಅಂದರೆ ಇಟ್ ಇಸ್ ಎ ಕಾನ್ಸ್ಟೆಂಟ್ 0. 1 ಪಕ್ಕ ಏನಾದ್ರು ಫಂಕ್ಷನ್ ಆಫ್ ಎಕ್ಸ್ ಇದ್ದರೆ ಅವಾಗ ನೀವು 1 ಹೊರ ತಗೋಬೇಕು, ಫಂಕ್ಷನ್ ಆಫ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅದು ಸಾಕಷ್ಟು ಲೆಕ್ಕ ಮಾಡಿದ್ದೀನಿ. ಬೇಸಿಕ್ ಡೌಟ್ ಎಲ್ಲ ಬರಬಾರ್ದು, ನಿಧಾನವಾಗಿ ತುಂಬ ಲೆಕ್ಕ ಮಾಡಿಸಿ, ಎಲ್ಲ ಲೆಕ್ಕನೂ ಆಲ್ಮೋಸ್ಟ್ ನಾನೇ 10ಕ್ಕೆ 8 ಲೆಕ್ಕ ಮಾಡ್ತಾ ಇರೋದ್ರಿಂದ ನಿಮಗೆಲ್ಲ ಅಲ್ಲಲ್ಲೇ ಅರ್ಥ ಆಗುತ್ತೆ. dy by dx equals e to the power x plus 1 into e to the power x minus e to the power x minus 1 into e to the power x whole thing divided by e to the power x plus 1 whole square. ಇದೊಂದು ಟರ್ಮು ಈ ಟರ್ಮಲ್ಲಿ e to the power x ಕಾಮನ್ ಇದೆ, ಕಾಮನ್ ತೊಗೊಂಬಿಡಿ, ಆಮೇಲೆ ಸ್ಪ್ಲಿಟ್ ಮಾಡಿಬಿಡಿ, ಸೇವ್ ಆಗ್ಬಿಡಿ, ಈಸಿಯಾಗಿ ಬಂದು. ಇದೊಂದು ಟರ್ಮು, ಇದು ಇನ್ನೊಂದು ಟರ್ಮು, ಮಧ್ಯ ಮೈನಸ್ ಇದೆ. ಈ ಟರ್ಮಲ್ಲಿ ಇ ಟು ದಿ ಪವರ್ ಎಕ್ಸ್ ಕಾಮನ್ ತಗೊಳ್ಳಿ, ಇ ಟು ದಿ ಪವರ್ ಎಕ್ಸ್ ಪ್ಲಸ್ 1 ಮೈನಸ್ ಇ ಟು ದಿ ಪವರ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಇ ಟು ದಿ ಪವರ್ ಎಕ್ಸ್ ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 1 ಪ್ಲಸ್ 1 ಅಂದರೆ 2, ಹೆನ್ಸ್ ಲಾಸ್ಟ್ ಸ್ಟೆಪ್ಪಲ್ಲಿ ಹೆನ್ಸ್ ಅಂತ ಬರುತ್ತೆ. ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ಸ್ 1 ಪ್ಲಸ್ 1 ಅಂದರೆ 2 ಇ ಟು ದಿ ಪವರ್ ಎಕ್ಸ್ ಹೋಲ್ ಥಿಂಗ್ ಡಿವೈಡೆಡ್ ಬೈ e to the power x plus 1 whole square. ಅರ್ಥ ಆಯ್ತಾ? ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ಪು ಅರ್ಥ ಮಾಡಿಕೊಂಡು ಬರೀಬೇಕು. ಬೋರ್ಡ್ ಮೇಲೆ ಎಲ್ಲ ಸ್ಟೆಪ್ಪು ನಾನೇ ಬರಿತಾ ಇರ್ತೀನಿ, ಗೊತ್ತಾಯ್ತಾ? ಎಲ್ಲ ಸಿಂಪಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಬರೆದ್ಬಿಟ್ರೆ ಎಲ್ಲ ಸಿಂಪಲ್ ಆಗಿರುತ್ತೆ. ಈ ಥರನೇ ಲೆಕ್ಕ. ಸೆಕೆಂಡ್ ಪ್ರಾಬ್ಲಮ್, y is equal to secant x minus 1 by secant x plus 1. ಕೋಶೆಂಟ್ ರೂಲ್, ಮೇಲ್ಗಡೆ ಫಂಕ್ಷನ್ ಆಫ್ ಎಕ್ಸ್ ನ್ಯೂಮರೇಟರ್ಲಿ, ಡಿನಾಮಿನೇಟರ್ಲಿ ಫಂಕ್ಷನ್ ಆಫ್ ಎಕ್ಸ್ ಇದ್ರೆ ಯು ಹ್ಯಾವ್ ಟು ಅಪ್ಲೈ ಕೋಶೆಂಟ್ ರೂಲ್. ಎರಡು ಪಕ್ಕದಲ್ಲೇ ಇದ್ರೆ ಯು ಇಂಟು ವಿ, ಗೊತ್ತಾಯ್ತಾ? ಅವಾಗ ಯು ಹ್ಯಾವ್ ಟು ಅಪ್ಲೈ ಪ್ರಾಡಕ್ಟ್ ರೂಲ್. ಡಿ ಬೈ ಎಕ್ಸ್ ಆಫ್ ಯು ಬೈ ವಿ, ಅದಕ್ಕೂ ಮುಂಚೆ ಏನು ಬರೀಬೇಕು? ಡಿಫರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ವೈ equals d by dx of secant x minus 1 by secant x plus 1. ಕೋಶೆಂಟ್ ರೂಲ್ನ ಅಪ್ಲೈ ಮಾಡಬೇಕು. ನೀವೇ ಲೆಕ್ಕ ಮಾಡಿ, ಒಂದು ಸ್ಟೆಪ್ ಮುಂದೆ ಇರಿ, ಗೊತ್ತಾಯ್ತಾ? ಇವಾಗ ಏನು ಬರ್ತೀನಿ ನಮ್ಮ ಫಸ್ಟ್ ಅದನ್ನು ಬರ್ಕೋಬೇಕು. ಫಸ್ಟ್ ಲೆಕ್ಕ ಬರ್ಕೊಳ್ಳಿ, y ಈಕ್ವಲ್ಸ್ ಅಂತ. ಆಮೇಲೆ ಏನು ಮಾಡಿ, ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಬರೀರಿ. ಆ ಕಡೆ ಡಿ ಬೈ ಡಿ ಎಕ್ಸ್ ಅನ್ನೋದು ಆಪರೇಟರ್, ಅದನ್ನು ಆಪರೇಟ್ ಮಾಡಿಸಿ, ಆಮೇಲೆ ಆರ್ ಎಚ್ ಎಸ್ಗೂ ಆಪರೇಟ್ ಮಾಡಿಸಿ, ಯು ಬೈ ವಿ ಫಾರ್ಮುಲಾ ಜ್ಞಾಪಿಸ್ಕೊಂಡು ಅಥವಾ ಲಾಸ್ಟ್ ಬೇಸ್ ತೆಗೆದು ಫಾರ್ಮುಲಾ ಇನ್ನೊಂದ್ಸರಿ ನೋಡಿಕೊಂಡು ನೀಟಾಗಿ ಮಾಡಿಕೊಂಡು ಒಂದು ಸ್ಟೆಪ್ ಮುಂದೆ ಇರಿ. ನಾನು ಒಂದು ಸ್ಟೆಪ್ ಹಿಂದೆ ಇರ್ತೀನಿ, ಬರ್ಕೊಂಬರ್ತೀನಿ, ಆಮೇಲೆ ವೆರಿಫೈ ಮಾಡಿ. ಅರ್ಥ ಆಯ್ತಾ?
secant x plus 1 into d by dx of secant x minus 1 minus secant x minus 1 into d by dx of secant x plus 1 whole thing divided by secant x plus 1 square. D by dx of u by v is v into d by dx of u minus u into d by dx of v whole thing divided by v square. So dy by dx equals secant x plus 1 d by dx of secant x ಅಂದ್ರೆ ಏನು x ಅಂತ ಇದ್ರೆ ಟಿಕ್ ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ ಗೊತ್ತಾಯ್ತಾ x ಬಿಟ್ ಬೇರೆ ಏನಿದ್ರು ಸಹಿತ secant ಆರು ಇರಲಿ cosecant ಆರು ಇರಲಿ cot ಆರು ಇರಲಿ tan ಆರು ಇರಲಿ ಏನಾರು ಇರಲಿ x ಬಿಟ್ಬಿಟ್ಟು ಮಿಕ್ಕಿದ ಏನಿದ್ರು ಕೂಡ ಟಿಕ್ ಅಂತ ಅನ್ಕೋಬೇಕು ಟಿಕ್ ಅಂತ ಅನ್ಕೊಂಡ್ರೆ ಡಿಫರೆನ್ಸಿಯೇಷನ್ ಈಸಿ d by dx of secant x ಅಂದ್ರೆ ಏನು secant x tan x ಆಮೇಲೆ d by dx of 1 ಅಂದ್ರೆ ಏನು 0 ಬೇಕಿಲ್ಲ ಗೊತ್ತಾಯ್ತಾ ಮೈನಸ್ ಹೋದ ಲೆಕ್ಕ ಯಾಕೆ ತೋರಿಸಿದ್ರೆ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ಮೊದಲು ಲೆಕ್ಕ ಆಗಿತ್ತಲ್ಲ ಅದಕ್ಕೋಸ್ಕರನೇ ಎಲ್ಲ ಸ್ಟೆಪ್ಗಳು ಎಲ್ಲೆಲ್ಲಿ ನೀವು ಎಗರಿಸೋಕ್ಕೆ ಸಾಧ್ಯನೋ ಅಲ್ಲೆಲ್ಲ ಎಗರಿಸಬೇಕು ಎಲ್ಲೆಲ್ಲಿ ಸಿಂಪ್ಲಿಫೈ ಮಾಡೋಕ್ಕೆ ಸಾಧ್ಯನೋ ಅಲ್ಲೆಲ್ಲ ಸಿಂಪ್ಲಿಫೈ ಮಾಡಬೇಕು ಓವರ್ ಸಿಂಪ್ಲಿಫಿಕೇಶನ್ ಇಸ್ ನಾಟ್ ನೆಸೆಸರಿ ಅಷ್ಟೇ secant x minus 1 into d by dx of secant x ಅಂದ್ರೆ secant x tan x whole thing divided by secant x plus 1 whole square. Next step ಅಲ್ಲಿ secant x tan x secant x tan x ಕಾಮನ್ ತಗೊಳ್ಳಿ ಬ್ರಾಕೆಟ್ ರಿಮೂವ್ ಮಾಡಿ ಏನಿದೆ secant x plus 1 minus into secant x minus secant x minus into minus plus 1 whole thing divided by secant x plus 1 whole square. Plus secant x minus secant x cancel ಆಗುತ್ತೆ hence dy by dx equals secant x tan x 1 plus 1 ಅಂದ್ರೆ 2 secant x tan x whole thing divided by secant x plus 1 whole square. ಅರ್ಥ ಆಯ್ತಾ?